ಈ ಒಂದು ಮಾರ್ಗಶಿರ ಮಾಸ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮಾಸಂ ಮಾರ್ಗಶೀರ್ಷೋಹಂ ಅಂತ. ಎಲ್ಲ ಮಾಸಗಳಲ್ಲಿ ಅಧಿಕ ಶ್ರೇಷ್ಠವಾದಂತಹ ಮಾಸ ಯಾವುದು ಅಂತ ಕೇಳಿದಾಗ ಅದಕ್ಕೆ ಅರ್ಜುನನಿಗೆ ಹೇಳ್ತಾನೆ ಮಾರ್ಗಶೀರ್ಷ ಮಾಸ ಅತ್ಯಂತ ಉತ್ತಮವಾದದ್ದು ಅಂತ ಹೇಳಿ. ಕಾರಣ ಏನಪ್ಪ ಅಂತ ಹೇಳಿದರೆ ಮಾರ್ಗಶೀರ್ಷ ಮಾಸ ಸಾಕ್ಷಾತ್ ಕೃಷ್ಣನೇ ನಾನೇ ಈ ಮಾರ್ಗಶೀರ್ಷ ಮಾಸವಾಗಿದ್ದೇನೆ ಅಂತ ಹೇಳ್ತಾನೆ. ಇಂತಹ ಮಾರ್ಗಶೀರ್ಷ ಮಾಸದಲ್ಲಿ ಬರ್ತಕ್ಕಂತಹ ಈ ಮೋಕ್ಷದ ಅಥವಾ ಪುತ್ರದ ಏಕಾದಶಿ ಅಂತ ಎರಡು ಹೆಸರುಗಳಿಂದ ಕರೆಯಲ್ಪಡುತ್ತೆ. ಯಾವ ಮನುಷ್ಯನಿಗೆ ಮೋಕ್ಷ ಸಾಧನೆ ಬೇಕು ಎಂಬ ಹಂಬಲ ಇರ್ತದೆ ಅವನಿಗೆ ಮೋಕ್ಷ ಸಾಧನೆಯಾಗುತ್ತೆ. ಹಾಗೆಯೇ ಪುತ್ರದ ಏಕಾದಶಿ, ಇಲ್ಲಿ ಪುತ್ರಕಾಮ ಅಂತ ಹೇಳಿದರೆ ಕೇವಲ ನಾವು ಮಾಡುವಂತಹ ನಮ್ಮ ವಂಶಾಭಿವೃದ್ಧಿಯೇ ಅಲ್ಲದೆ ಈ ಒಂದು ಲೋಕವು ಸುಭಿಕ್ಷವಾಗಿರಲಿಕ್ಕೆ ಹಾಗೆಯೇ ಲೋಕ ಸಂತುಷ್ಟವಾಗಿರಲಿಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಈ ಒಂದು ಮಾರ್ಗಶಿರದಲ್ಲಿ ಬರ್ತಕ್ಕಂತಹ ಈ ಒಂದು ಏಕಾದಶಿಯು ಬಹಳ ವಿಶೇಷವಾಗಿರುತ್ತದೆ. ಹಾಗೆಯೇ ಈ ಒಂದು ನಮ್ಮ ಗ್ರಾಮ ಬೇಗೂರಿನಲ್ಲಿ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿಯವರ ಒಂದು ಸನ್ನಿಧಿಯಲ್ಲಿ ನಿನ್ನೆಯ ಸಂಜೆಯಿಂದ ಪೂಜೆಗಳು ಪ್ರಾರಂಭಗೊಂಡು ಪ್ರಾತಃ ಕಾಲ 1 ಗಂಟೆಯ ಸುಮಾರಿಗೆ ಭಗವಂತನಿಗೆ ತಿರುಮಂಜನ ಸೇವೆ, ಹಾಗೆಯೇ ಈಗ ವೈಕುಂಠ ದ್ವಾರ ಪ್ರವೇಶವಾಗಿ ಭಗವಂತನಿಗೆ ಎಲ್ಲ ರೀತಿಯಾದಂತಹ ಉಪಚಾರಗಳೊಂದಿಗೆ ಪೂಜೆಯನ್ನು ನಿರ್ವಹಿಸ್ತಾ ಇದ್ದೇವೆ. ಈ ಒಂದು ಗ್ರಾಮ, ರಾಜ, ರಾಷ್ಟ್ರ ಎಲ್ಲವೂ ಕೂಡ ಸುಭಿಕ್ಷವಾಗಿರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಭಗವಂತನ ಭಗವದ್ಗೀತೆಯ ಸಾರದಂತೆ ಶೀರ್ಷಂ ಮಾರ್ಗಶೀರ್ಷೋಹಂ ಮಾಸಂ ಮಾರ್ಗಶೀರ್ಷೋಹಂ ಎಂಬಂತೆ ಈ ಒಂದು ಪುತ್ರದ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಬಹಳ ವಿಶೇಷವಾದ್ದು. ಹಾಗಾಗಿ ಈ ಮಾರ್ಗಶೀರ್ಷ ಮಾಸದಲ್ಲಿ ಬರುವಂತಹ ಏಕಾದಶಿಗೆ ಅಷ್ಟೊಂದು ವಿಶೇಷವಾದಂತಹ ಮಹತ್ವವನ್ನು ಪುರಾಣಗಳು ಹಾಗೆಯೇ ಸಂಹಿತೆಗಳು ಹಾಗೆಯೇ ವೇದಗಳು ಕೂಡ ಇದರ ಒಂದು ಸಾರವನ್ನು ಸಾರಲ್ಪಡುತ್ತೆ. ನಮ್ಮ ಹೆಸರು ಅಭಿಷೇಕ್ ಭಾರದ್ವಾಜ್ ಅಂತ ಹೇಳಿ.